ಬೂದು ಬಣ್ಣದ ಕಾರ್ ಬಂತು, ದೊಡ್ಡ ಕಾರು, ಒಳ್ಳೆ ಕಾರು. ಅಲ್ಲಿ ಬಂದಾಗ ಅಲ್ಲಿ ಒಂದು ಅಂದರೆ ಅದಕ್ಕಿಂತ ಮುಂಚೆನೇ ಏನಾಯಿತು ಅಂದರೆ, ನಾವಿಲ್ಲಿ ಬಂದಾಗ ಇವರು ಬರೋಕ್ಕೆ ಮುಂಚೆನೇ ಇವರು ನಮ್ಮನ್ನು ಮಾತಾಡಿಸಿ ಅಲ್ಲಿಗೆ ಹೋದ್ಮೇಲೆ ಹುಡುಗಿ ಛತ್ರಿ ಹಿಡ್ಕೊಂಡು ಹೋದ್ಲು. ಒಂದು ಹುಡುಗಿ ಛತ್ರಿ ಹಿಡ್ಕೊಂಡು ಹೋಗಿದ್ದು. ಆ ಹುಡುಗಿನ ನಾವು ನೋಡಿದ್ವಿ. ನಾನು ನೋಡಿದೆ ಏನಕ್ಕೆ ಅಂದರೆ, ಆ ಹುಡುಗಿ ನನ್ನ ಸೋದರತ್ತೆ ಮಗಳ ಥರ ಇದ್ಲು ಹುಡುಗಿ. ನೋಡಿ ಕೆಂಚಮ್ಮ, ಅವರು ನಮ್ಮ ಜ್ಯೋತಿ ಥರ ಇದಳಲ್ವ ಹುಡುಗಿ, ನಾನು ಹಂಗೆ ಅನ್ಕೊಬಿಟ್ಟೆ ಅಂತ ಅಂದ್ಬಿಟ್ಟು ಅವ್ರ ಹತ್ರನೂ ಕೂಡ ನಾನು ಹೇಳಿದೆ. ಆವಾಗ ಒಂದೆರಡು ಸೆಕೆಂಡ್ ಆ ಹುಡುಗಿನೇ ನೋಡಿದೆ, ಚೆನ್ನಾಗಿದ್ಲು ಹುಡುಗಿ ಅಂತ ಅಬ್ಸರ್ವ್ ಮಾಡಿದೆ. ಆಮೇಲೆ ಸರಿ ಇವರೆಲ್ಲ ಹೋದರು. ಅಂದರೆ ಅವ್ರು ಮುಂಚೆನೇ ಹೊರಟೋಗ್ಬಿಟ್ರು. ಇವಳು ಬರ್ತಾ ಇದ್ದಾಳೇನೋ ಮೆಸೇಜ್ ಬಂತೇನೋ, ಅವ್ರು ಅಲ್ಲಿಗೆ ಆ ಕಡೆ ಹೊರಟೋಗ್ಬಿಟ್ರು, ಇಲ್ಲಿ ಬಿಟ್ಟು, ಈ ಜಾಗ ಬಿಟ್ಟು. ಸರಿ, ನಾವು ಈಗ ಈ ಕಡೆ ಹೋದ್ವಲ್ಲ ಮರದ ಹತ್ರ. ಆಮೇಲೆ ಹೋಗಿದ್ದು. ನಾವು ಹೋದಾಗ ಒಂದು ಸೌಂಡು ಜೋರಾಗಿ ಅಪ್ಪ ಅಮ್ಮ ಅಂತಲೇ ಏನೋ ಒಂದು ಸೌಂಡ್ ಬಂತು. ಬರುವಾಗ ನಾನು ಹಿಂಗೆ ತಿರುಗಿ ನೋಡಿದೆ, ಇಲ್ಲಿ ಹೋಗಿದ್ದು ಹುಡುಗಿನೇ ಅಲ್ಲಿ ಇನ್ನು ಬಲ ಹುಡುಗಿ ಈ ಥರ ಜಡಿ ಮೊಡೆ ಆಡ್ತಾ ಇದ್ದಾಳೆ. ಬಟ್ ಅವರು ಎಳಿತಾ ಇದ್ದಾರೆ. ಆಮೇಲಿಂದ ಹುಡುಗಿ ಛತ್ರಿ ಕೆಳಗಡೆ ಬೀಳ್ತು. ಮತ್ತು ಒಂದು ಖರ್ಚಿಪೋ ಏನಕ್ಕೆ ಬೀಳ್ತು, ಈ ಹುಡುಗಿ ಕಡೆಯಿಂದ ಬೀಳ್ತು, ಅವ್ರ ಕೈಲೇ ಇತ್ತು, ಅದು ಗೊತ್ತಿಲ್ಲ. ಆಮೇಲೆ ಹುಡುಗಿ ಕೈನ ಹಿಂದಗಡೆ ತಿರುಗೋದ್ರು. ಅದಾದಮೇಲೆ ಏನೋ ಗೊತ್ತಿಲ್ಲ, ಬಾಯಿ ಮುಚ್ಚಿದ್ರೋ ಏನು ಮುಚ್ಚಿದ್ರೋ ಗೊತ್ತಿಲ್ಲ, ಸೌಂಡ್ ಬರಲಿಲ್ಲ. ಬಟ್ ನಾನು ಆ ಕಡೆ ಓಡ್ತಾ ಇದ್ದೆ. ಇನ್ನೊಂದು ಅಷ್ಟು ದೂರ ಹೋಗಬೇಕು. ಅಷ್ಟರಲ್ಲಿ ಹುಡುಗಿನ ಕಾರೊಳಗೆ ದಬ್ಬಿದ್ರೆ ಆಟೋಳಗೆ ದಬ್ಬಿದ್ರು ಗೊತ್ತಿಲ್ಲ. ಆದರೆ ಆ ಕಾರು ಫಸ್ಟ್ ಹೋಯ್ತು, ಆಮೇಲೆ ಕಾರಿಂದ ಆಟೋ ಹೋಯ್ತು. ಪಾಸಾಗ್ಬಿಟ್ಟಾಗ ಇನ್ನೊಬ್ಬ ಅಲ್ಲಿ ಇದ್ದ, ಅವನು ಅದೇ ತಪ್ಪಿಗೆ ಕುಳ್ಳಿಗೆ ಇದ್ನಲ್ಲ ವ್ಯಕ್ತಿ, ಅವನನ್ನು ಕೇಳಿದೆ ನಾನು, ಏನು ಈ ಥರ ಎಲ್ಲ. ಅವನು ಈ ಕಡೆ ಏನು ನಾವು ಬಂದುಬಿಡ್ತೀವಿ ಅನ್ನೋ ಒಂದು ಉದ್ದೇಶದಿಂದ ಅವನಲ್ಲಿ ವೆಯ್ಟ್ ಮಾಡ್ತಿದ್ದಾನೆ. ಅವರು ಹೊರಟೋದ್ಮೇಲೆ ಇವನು ಬಂದ್ಬಿಟ್ಟು ನಮ್ಮನ್ನು ಕೇಳ್ದೆ. ಇವನು ಬರ್ತಾ ಇದ್ದ, ನಾನು ಅವನನ್ನು ಕೇಳಿದೆ, ಅಲ್ಲ ಹುಡುಗಿ ಯಾಕೆ ಹಂಗೆ ಆ ಥರ ಕಿರ್ಚ್ಕಂತು, ಮತ್ತು ಅವರೆಲ್ಲ ಸೇರಿಕೊಂಡು ಈ ಥರ ಮಾಡಿದ್ರು, ಹುಡುಗಿಗೆ ಯಾವ ಕಡೆ ಹೋಯ್ತು, ಎಲ್ಲೂ ಹೋಯ್ತು, ಏನಾಯಿತು ಅಂತ ನಾವು ಕೇಳಿದ್ವಿ. ಇಲ್ಲ, ಅದು ಮನೆಯಿಂದ ಏನೋ ಬೇಜಾರಲ್ಲಿ ಬಂದಿತ್ತು, ಅದಕ್ಕೆ ಅವರು ಮನೆಯವರು ಬಂದು ಕರ್ಕೊಂಡು ಹೋದ್ರು ಅಂತ. ಕರ್ಕೊಂಡು ಹೋಗೋಕೆ ಯಾಕೆ ಇಷ್ಟೊಂದೆಲ್ಲ ಏನು ಮಾಡಿದ್ರು, ಮತ್ತು ಜೋರಾಗಿ ಕಿರ್ಚ್ಕೊಂಡ್ಲು ಅವಳು. ಬೇಜಾರಿದ್ದನೇ ಬಂದರೆ ಅವ್ರ ಮನೆಯವರೇ ಬಂದಿರೋರು ಆಗಿದ್ರೆ ಕಿರ್ಚ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಕೇಳಿದಾಗ, ನಿಮಗೆ ಯಾಕೆ ಬೇಕು ಅದು, ನೀವು ಯಾವ ಊರು, ನೀವು ಎಲ್ಲಿಂದ ಬಂದ್ರಿ, ನೀವು ಸುಮ್ಮನೆ ಹೋಗಿ, ನಿಮಗೆ ಯಾಕೆ ಬೇಕದಿಲ್ಲ ಅಂತ ಆಯಪ್ಪ ಹೇಳ್ದೆ, ಕುಳ್ಳಗಿದ್ದವನು. ಸರಿ, ನಾವು ಹಂಗೆ ಹೇಳ್ಬಿಟ್ಟು ಸ್ವಲ್ಪ ಹೊತ್ತಲ್ಲೇ ನಿಂತಿದ್ದೀವಿ, ಒಂದೆರಡು ಸೆಕೆಂಡ್ ಆ ಕಡೆನೇ ನೋಡ್ತಾ, ಆ ಕಡೆ ಈ ಕಡೆ, ನೀವು ಹೋಗಿ ಈಗ ಅಂತ ಅವನು ಹೇಳ್ದೆ. ಸರಿ ಅಂದ್ಬಿಟ್ಟು ನಾವು ಆ ಕಡೆಯಿಂದ ನಡ್ಕೊಂಡು ಬಂದು ಮುಂದೆ ಬಂದು, ನಾವು ಸುಮ್ಮನೆ ವ್ಯರ್ಥ ಆಯ್ತಲ್ಲ ಇಲ್ಲಿ ಬಂದಿದ್ದು, ವೇಸ್ಟ್ ಆಯಿತು ಅಂತ ತಿಳ್ಕೊಂಡು ಮತ್ತು ನಾವು ಅಲ್ಲಿಂದ ಬಂದು ಬಸ್ ಹತ್ಕೊಂಡು ಸುಬ್ರಹ್ಮಣ್ಯ ಹೋಗ್ಬಿಟ್ಟು ಅಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಮತ್ತು ನಾವು ವಾಪಸ್ ಬಂದ್ವಿ. ನೈಟು ಅಂದರೆ ಅದ್ರ ನಾಳೆ ಬೆಳಗ್ಗೆ ನಾವು ಬಂದ್ವಿ. 9ನೇ ತಾರೀಕಿದ್ದು ಇದು ನಡೆದಿದ್ದು 9ನೇ ತಾರೀಕಲ್ಲಿ. ಮತ್ತು 10ನೇ ತಾರೀಕು ನಾವು ಆಲ್ರೆಡಿ ಮಂಡ್ಯದಲ್ಲಿದ್ವಿ. ಆವಾಗ ಅಲ್ಲಿಂದ ಬರೋ ಅಷ್ಟರಲ್ಲಿ ನಾವೇನು ತಿಳ್ಕೊಂಡ್ವಿ ಅಂದರೆ, ಅದು ಏನಾಯಿತು ಏನೋ